ಡಿಸೆಂಬರ್ 2026ರಂದು ಮಕರ ರಾಶಿಯಲ್ಲಿ ರಾಹುವಿನ ಸಂಚಾರ ಕೆಲ ರಾಶಿಯವರಿಗೆ ಸವಾಲುಗಳನ್ನು ತರಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಶುಭ ಗ್ರಹಗಳಲ್ಲಿ ರಾಹು ಕೂಡ ಒಂದು. ರಾಹು ಹಿಮ್ಮುಖವಾಗಿ ಸಂಚಾರ ಮಾಡುವ ಗ್ರಹವಾದ್ದರಿಂದ ಜ್ಯೋತಿಷ್ಯದಲ್ಲಿ ಇದರ ಸಂಚಾರ ತುಂಬ ಮಹತ್ವದಾಗಿದೆ. ರಾಹುವಿನ ಹಿಮ್ಮುಖ ಸಂಚಾರ 12 ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ. ಜಾತಕದಲ್ಲಿ ರಾಹುವಿನ ಸ್ಥಾನ ಬಲವಾಗಿದ್ದರೆ ಮಾತ್ರ ಶುಭ ಫಲಗಳನ್ನು ನೀಡುತ್ತೆ. ಆದರೆ ಜಾತಕದಲ್ಲಿ ಇದರ ಸ್ಥಾನ ದುರ್ಬಲವಾಗಿದ್ದರೆ ಕೆಲಸದಲ್ಲಿ ವಿಳಂಬ, ನಿಧಾನಗತಿಯ ಬೆಳವಣಿಗೆ, ವೃತ್ತಿ ಜೀವನದಲ್ಲಿನ ಸಮಸ್ಯೆಗಳು, ಆರ್ಥಿಕ ತೊಂದರೆ, ಮದುವೆಗೆ ತಡ ಆಗೋದು, ಈ ರೀತಿ ಸಮಸ್ಯೆಗಳು ಹೆಚ್ಚಾಗ್ತವೆ. ಹಾಗೆ ಡಿಸೆಂಬರ್ 5ನೇ ತಾರೀಕು 2026ರಂದು ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಮತ್ತು ರಾಹುವಿನ ಈ ಸಂಚಾರ ಅನ್ನುವಂಥದ್ದು ಕೆಲವು ರಾಶಿಚಕ್ರದ ಚಿಹ್ನೆಯವರೆಗೆ ಆರ್ಥಿಕ ಜೀವನದ ಮೇಲೆ, ಅಂದರೆ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾದರೆ ಈ ಸಮಯದಲ್ಲಿ ಯಾವ ರಾಶಿಯವರಿಗೆ ರಾಹುವಿನಿಂದ ಕೆಟ್ಟ ಪರಿಣಾಮ ಬೀರಲಿದೆ ಅಂತ ನೋಡ್ತಾ ಹೋಗೋಣ. ಸಿಂಹರಾಶಿಯಿಂದ 6ನೇ ಮನೆಗೆ ರಾಹು ಸಂಚಾರ ಮಾಡ್ತಾನೆ. ಇದು ಅತ್ಯಂತ ಅಶುಭ ಸ್ಥಾನವಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಸಿಂಹರಾಶಿಯವರು ಬಹಳ ಜಾಗರೂಕರಾಗಿರಬೇಕು. ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹಠಾತ್ ಸವಾಲುಗಳು ಎದುರಾಗ್ತವೆ. ಈ ಅವಧಿಯಲ್ಲಿ ನೀವು ಯಾವುದೇ ಪ್ರವಾಸವನ್ನು ಯೋಚನೆ ಮಾಡ್ತಾಯಿದ್ರು ಅದನ್ನು ಮುಂದೂಡೋದು ಒಳ್ಳೆಯದು. ಪ್ರವಾಸಕ್ಕೆ ಹೋಗೋದು ಒಳ್ಳೆಯದಲ್ಲ. ಇಲ್ಲದಿದ್ದರೆ ಅಪಘಾತವಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಕೆಲಸದಲ್ಲಿ ವಿಳಂಬವಾಗುತ್ತೆ. ಹಿಂದೆ ನೀವು ಸಾಲವಾಗಿ ನೀಡಿದ ಹಣವನ್ನು ಹಿಂದಿರುಗಿಸುವಲ್ಲಿ ಅಡೆತಡೆಗಳು ಎದುರಾಗಿ ಮಾನಸಿಕ ಚಿಂತೆ ಕಾಡಬಹುದು. ಮತ್ತು ನೀವು ಉದ್ಯೋಗವನ್ನು ಹುಡುಕ್ತಾ ಇದ್ದಂಥವರಾಗಿದ್ದರೆ ರಾಹುವಿನ ಈ ನೆಗೆಟಿವ್ ಪರಿಣಾಮ ಅನ್ನುವಂಥದ್ದು ಅಥವಾ ನಕಾರಾತ್ಮಕ ಸಂಚಾರ ಅನ್ನುವಂಥದ್ದು ವಿಳಂಬವಾಗುವಂಥದ್ದು, ಇನ್ನೂ ಕೂಡ ನಿಮಗೆ ಕೆಲಸ ಸಿಗೋದು ಲೇಟ್ ಆಗುವಂಥದ್ದು ಕೂಡ ಆಗತ್ತೆ. ನಿಮ್ಮ ಕೆಲಸ ಮತ್ತು ಇತರ ವೃತ್ತಿಪರ ಪ್ರಯತ್ನಗಳಲ್ಲಿ ನೀವು ಸವಾಲುಗಳನ್ನು ಎದುರಿಸ್ತೀರಿ. ನಿಮ್ಮ ಎಲ್ಲ ಯೋಜನೆಗಳಲ್ಲಿ ಕೆಲವು ಅಡೆತಡೆಗಳು ಉಂಟಾಗ್ತವೆ. ಕೆಲಸದ ಹೊರೆ ಹೆಚ್ಚಾಗೋದ್ರಿಂದ ನೀವು ತುಂಬ ಒತ್ತಡವನ್ನು ಅನುಭವಿಸ್ತೀರಿ. ಹೀಗೆ 6ನೇ ಮನೆಯಲ್ಲಿ ರಾಹು ಇದ್ದರೆ ಅಂತಹ ವ್ಯಕ್ತಿಗಳು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಸಾಮಾಜಿಕ ಸೇವೆಯಲ್ಲಿ ನೀವು ಅಂದರೆ ಯಶಸ್ವಿ ಆಗ್ತೀರಾದರೂ ಕೂಡ, ಅಂದರೆ ಸಾಮಾಜಿಕ ಸೇವೆಯಲ್ಲಿ ನೀವು ಯಶಸ್ವಿ ಆಗ್ತೀರಿ ಆದರೂ ಕೂಡ ಶತ್ರುಗಳಿಂದ ನೀವು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಈ ಎಲ್ಲ ಸಮಸ್ಯೆಗಳ ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೆ ನವಗ್ರಹವನ್ನು ಶನಿವಾರದಂದು ಸೂರ್ಯಾಸ್ತದ ನಂತರ ಪೂಜಿಸೋದು ಬಹಳ ಶುಭಕರ. ಇನ್ನು ಕಟಕರಾಶಿ 7ನೇ ಮನೆಗೆ ರಾಹು ಸಾಕ್ತಾನೆ. ರಾಹುವಿನ ಈ ಸ್ಥಾನ ಕಟಕರಾಶಿಯವರಿಗೆ ಅಮಂಗಳಕರ ಆಗಿಲ್ಲ. 7ನೇ ಮನೆ ಮದುವೆ, ವ್ಯವಹಾರ, ಪಾಲುದಾರಿಕೆ, ಕಾನೂನಿಗೆ ಸಂಬಂಧಪಟ್ಟಿದೆ. ಮತ್ತು ಈ ಮನೆಯಲ್ಲಿ ರಾಹು ಇರುವಿಕೆಯನ್ನು ಶುಭ ಅಂತ ನಾವು ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಇದು ಸ್ವಲ್ಪ ಅಶುಭನೇ ತೋರಿಸ್ತಾ ಇದೆ. ರಾಹುವಿನ ಈ ನೆಗೆಟಿವ್ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಅಥವಾ ಕೆಲಸದಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿಯೂ ಕೂಡ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಬಹುದು, ಕಲಹ ಉಂಟಾಗಬಹುದು ಗಂಡ ಹೆಂಡತಿಯರ ನಡುವೆ. ಮತ್ತು ನಿಮ್ಮ ವೃತ್ತಿಪರ ಜೀವನದಲ್ಲೂ ಕೂಡ ಅನೇಕ ಸವಾಲುಗಳನ್ನು, ನೀವು ಕೆಲಸ ಮಾಡೋ ಜಾಗದಲ್ಲಿ ನೀವು ಕೆಲವೊಂದು ಚಾಲೆಂಜಿಂಗ್ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇವುಗಳನ್ನು ನಿಭಾಯಿಸೋದಕ್ಕೆ ನಿಮಗೆ ಕಷ್ಟವಾಗಿ ಆರೋಗ್ಯ ಸಮಸ್ಯೆ, ಏನಂದರೆ ಈ ಎಲ್ಲ ಒತ್ತಡದಿಂದ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗತ್ತೆ. ಕೆಲಸದಲ್ಲಿ ಮೇಲಾಧಿಕಾರಿಗಳು ನಿಮ್ಮಿಂದ ಬಹಳಷ್ಟು ಕೆಲಸವನ್ನು ನಿರೀಕ್ಷೆ ಮಾಡ್ತಾರೆ. ಇದು ನಿಮ್ಮನ್ನು ಆಯಾಸಗೊಳಿಸುತ್ತೆ, ಒತ್ತಡ ಹೆಚ್ಚಾಗುತ್ತೆ. ಹೀಗಾಗಿ ತಾಳ್ಮೆ ಕಡಿಮೆಯಾಗಿ ಮೇಲಾಧಿಕಾರಿಗಳೊಂದಿಗೆ ಘರ್ಷಣೆಯಾಗುವಂಥದ್ದು, ಜಗಳ ಆಗುವಂಥದ್ದು ಕೂಡ ಆಗುತ್ತೆ. ಹುಷಾರಾಗಿರಿ, ತಾಳ್ಮೆ ಇಟ್ಕೊಳ್ಳಿ, ನಿಮ್ಮನ್ನು ನಿರಾಶೆಗೊಳಿಸಬಹುದು ಇದು. ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ಪರೀಕ್ಷೆಗಳ ಸಾಧ್ಯತೆ ಇರೋದರಿಂದ ನೀವು ತುಂಬ ತಾಳ್ಮೆಯಿಂದ ಇರಬೇಕಾಗುತ್ತೆ. ಕೆಲವೊಂದು ನಿಮಗೆ ಪರೀಕ್ಷೆ ಅಂತಲೇ ಹೇಳಬೇಕು. ಈ ಸಮಯದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಕೆಲವು ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಶಾಂತಿಯಾಗಿ ತಾಳ್ಮೆಯಿಂದ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಈ ಸಮಯದಲ್ಲಿ ಆಂಜನೇಯನನ್ನು ಪೂಜೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿ 12ನೇ ಮನೆಗೆ ರಾಹು ಸಂಚಾರ ಮಾಡ್ತಾ ಇದ್ದಾನೆ. ಈ ಸಮಯದಲ್ಲಿ ಕುಂಭರಾಶಿಯ ಜಾತಕದಲ್ಲಿ ದುರ್ಬಲವಾಗಿರುತ್ತೆ. ಆದ್ದರಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಸಹೋದ್ಯೋಗಿಗಳು ನಿಮ್ಮ ವಿರುದ್ಧ ಸಂಚು ರೂಪಿಸ್ತಾರೆ. ಹಾಗೆ ಇದರಿಂದಾಗಿ ನೀವು ಮಾಡುವ ಕಾರ್ಯಗಳು ಲಾಭ ತಂದು ಕೊಡೋದಕ್ಕೆ ವಿಫಲವಾಗುತ್ತೆ. ನೀವು ಹೆಚ್ಚಿನ ಕೆಲಸದ ಕೊರತೆಯಿಂದಾಗಿ, ಅಂದರೆ ಭಾಳ ಒಂದು ಒತ್ತಡ ಆಗುತ್ತೆ, ಕೆಲಸದ ಸಮಸ್ಯೆ ಆಗತ್ತೆ ಮತ್ತು ಹೊರೆ ಆಗತ್ತೆ. ಆ ಒತ್ತಡವನ್ನು ಅನುಭವಿಸ್ತೀರಿ. ಹತ್ತಿರವಿರುವಂಥ ಜನರು ನಿಮ್ಮ ಜೊತೆಗೆ ಜಗಳ ಆಡ್ತಾರೆ. ನಿಮ್ಮನ್ನು ಬಿಟ್ಟು ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಸ್ವಂತ ಲಾಭಕ್ಕಾಗಿ ಸ್ನೇಹಿತರು ನಿಮ್ಮನ್ನು ಬಳಸಿಕೊಳ್ಳೋ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ನೀವು ಮೋಸ ಹೋಗೋ ಸಾಧ್ಯತೆಗಳು ಹೆಚ್ಚು. ಬಹಳ ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ಹೊಸ ಶತ್ರುಗಳು ಕೂಡ ಹುಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.